ಮಾಡುವಂತ ನಿಮಗೆ ಒಂದು ವ್ಯವಧಾನ ಕೂಡ ಇಲ್ಲ. ಇದರಲ್ಲಿ ಎಲ್ಲದರಲ್ಲಿ ರಾಜಕಾರಣ ಮಾಡ್ತಾ ಕೂತಿದ್ರಿ. ನಿಮಗೆ ಸ್ವಲ್ಪ ಅದು ನಾಚಿಕೆ ಇಲ್ಲ. ನಾನು ನಿಮ್ಗೊಂದು ಸವಾಲು ಹಾಕ್ತೇನೆ. ನೀವತ್ತು ಹೇಳ್ತಾ ಇದ್ದೀರಿ ಈ ಯೋಜನೆಯಲ್ಲಿ ಬಹಳಷ್ಟು ರೈತರು ಏನೇನೋ ವಿರೋಧ ಮಾಡಿದಾರಂತ ನಿನ್ನೆ ಪತ್ರಿಕಾ ಹೇಳಿಕೆ ಕೊಟ್ಟಿದ್ದಾರೆ ಅವರು. ಆಯ್ತು, ಇದೇ ತಹಸೀಲ್ದಾರ್ ಆಫೀಸ್ ಎದುರುಗಡೆ ನೀವು ನಿಮ್ಮ ಒಂದು ಇದು ಬಹಿರಂಗ ಇದಾಗಲಿ, ಸಭೆ ಆಗಲಿ, ನೀವು ನಿಮ್ಮ ಯಾರ್ಯಾರು ಇದಾರಲ್ಲ, ನಿಮ್ಮ ಏನು ಹೇಳಿಕೆಗಳಿದಾವೆ, ಏನೇನೋ ಆಫೀಸರ್ಸ್ ಎಲ್ಲ ತಗೊಂಡು ಬನ್ನಿ, ನಾವು ಬರ್ತೇವೆ. ನಿಮ್ಗಿಂತ 10 ಜನ ನಾವು ಹೆಚ್ಚಿಗೆ ತಗೊಂಡು ಬರ್ತೀವಿ. ಬನ್ನಿ, ಅಲ್ಲಿ ಒಂದು ಇದರ ಬಗ್ಗೆ ಬಹಿರಂಗ ಚರ್ಚೆಗೆ ಬನ್ನಿ. ಅವಾಗ ಗೊತ್ತಾಗ್ತದೆ ನಿಮ್ಮ ನಿಜವಾದ ಬಣ್ಣ. ಅದಕ್ಕೆ ಈ ಬಹಿರಂಗ ಸವಾಲನ್ನು ಸ್ವೀಕಾರ ಮಾಡಿ, ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ದಮ್ಮಿದ್ರೆ ಈ ನಮ್ಮ ಬಹಿರಂಗ ಏನು ಚರ್ಚೆಯನ್ನ, ಈ ಸವಾಲನ್ನು ಸ್ವೀಕಾರ ಮಾಡಿ ಬನ್ನಿ. ತಹಸೀಲ್ದಾರ್ ಆಫೀಸ್ ಎದುರುಗಡೆನೆ ಒಂದು ಚರ್ಚೆ ಹಾಕಿ ನೋಡುವ, ನಿಮ್ಮ ನಿಜವಾದ ಬಣ್ಣ ಅವಾಗ ತಿಳಿಯುತ್ತದೆ. ಇವತ್ತು ನಾವು ಏನು ಈ ನೀರಿನ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ, ಇದರಲ್ಲಿ ಏನು ಪ್ರಚಾರದಲ್ಲಿ ಅಂತ ಏನಿಲ್ಲ. ಇವತ್ತು ಹಳ್ಳಿಯಲ್ಲಿ ಹೋದ್ರೆ ಜನರಿಗೆ ನೀರಿನ ಪರಿಸ್ಥಿತಿ ಇವ್ರಿಗೆ ಅರ್ಥ ಆಗ್ತದೆ. ಹೋಗ್ಲಿ, ಇವರು ಒಂದು ತಾಸು ನಿಂತು ಯಾವ್ದಾದ್ರು ಹೊಲದಲ್ಲಿ ಒಂದು ನೀರು ಬಿಟ್ಟು ನೋಡ್ಲಿ, ಗೊತ್ತಾಗ್ತದೆ ನೀರಿನ ಕಷ್ಟ ಏನಾಗ್ತದೆ ಅಂತ ಗೊತ್ತಾಗ್ತದೆ. ಅದನ್ನು ಬಿಟ್ಟು ಡೈಲಿ ಒಂದೊಂದು ಹುಚ್ಚರ ತರ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಜನರ ದಿಕ್ ತಪ್ಪಿಸುವಂತ ಕೆಲಸ ಏನು ಮಾಡ್ತಾ ಇದ್ದಾರಲ್ಲ, ಇದನ್ನು ನಾವು ಖಂಡಿಸ್ತೇವೆ. ಅದಕ್ಕೆ ಹೇಳಿದರು ರಾಮಕೃಷ್ಣ ಹೆಗಡೆ ಅವರು. ಇವರು ತಮ್ಮ ಕೊನೆ ದಿನಗಳಲ್ಲಿ ಏನು ಹೇಳಿದ್ರಂದ್ರೆ, ಇಂಥ ಒಂದು ದೇಶಪಾಂಡೆನ ಬೆಳೆಸಿ ನಾನು ಒಂದು ಮೂರ್ಖತನದ ಕೆಲಸ ಮಾಡಿದ್ದೇನೆ ಅಂತ ಅವ್ರು ಹೇಳಿದರು. ನನ್ನ ಜೀವನದಲ್ಲಿ ಏನಾದರೂ ತಪ್ಪು ಕೆಲಸ ಮಾಡಿದ್ರೆ ಅದು ಈ ದೇಶಪಾಂಡೆನ ಬೆಳೆಸಿದ್ದು ಅಂತ ಅವ್ರು ಹೇಳಿದರು. ಅಂತ ಗುರುದ್ರೋಹಿ ದೇಶಪಾಂಡೆಗಳು. ಇಷ್ಟೊಂದು ಅವಕಾಶ ಸಿಕ್ಕಿದೆ, ದೇವರು ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ ಇವರಿಗೆ. ಈ ಜನರ ಏನು ಕೆಲಸ ಮಾಡಬೇಕು, ಅದರದ ಈ ಜನರ ಋಣ ತೀರಿಸಲಿಕ್ಕೆ ಬೇಕಾದಷ್ಟು ಅವಕಾಶ ಇತ್ತು. ಅದನ್ನು ಬಿಟ್ಟು ಪ್ರತಿ ದಿವಸ ಬೆಳಿಗ್ಗೆ ಎದ್ದರೆ ರಾಜಕಾರಣ, ಆ ಸಮಾಜದವ್ರು ಹಂಗೆ ಮಾಡಿದ್ರು, ಈ ಸಮಾಜದವ್ರು ಹಂಗೆ ಮಾಡಿದ್ರು, ಯಾರ್ಯಾರಿಗೂ ಬೈಯೋದು, ಕಾರ್ಯಕರ್ತರಿಗೆ ಬೈಯೋದು. ಇವತ್ತು ಇವ್ರದೇ ಪಕ್ಷದ ಕಾರ್ಯಕರ್ತರು ನಮಗೆ ಡೈಲಿ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ನೀವು ಮಾಡುವಂಥ ಒಂದು ಹೋರಾಟದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಮರ್ಯಾದೆ ಸಿಗ್ತಾ ಇದೆ ಅಂತೆ ಅವ್ರು ಹೇಳಿ ಫೋನ್ ಮಾಡ್ತಾ ಇದ್ದಾರೆ, ನಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿ ಪಕ್ಷ ನಡೆಸ್ತಾ ಇದ್ದೀರಿ, ಯಾವ ರೀತಿ ನಿಮ್ಮ ಪಾಳೆಗಾರಿಕೆ ಏನು ಇದಿದೆ ಅಲ್ಲ, ಅದರಿಂದ ಹೊರಗೆ ಬರ್ರಿ ದೇಶಪಾಂಡೆ ಅವರೇ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 70 ಮತ್ತು 80 ವರ್ಷ ಆಯ್ತು. ಈಗ ಆ ಹಿಂದಿನ ನಿಮ್ಮ ಪಾಳೆಗಾರಿಕೆ ಗತ್ತಿಂದ ಹೊರಗೆ ಬನ್ರಿ. ಏನಾದರೂ ನಾನು ಜನಸೇವೆ ಮಾಡ್ರಿ ಅಂತೇಳಿ ನಿಮ್ಮ ಕಡೆ ಈ ಒಂದು ಜನಸೇವೆ ಮಾಡ್ಲಿಕ್ಕೆ ಅಂತ ರಾಜಕಾರಣದಲ್ಲಿ ಬಂದಿದ್ದಿದ್ರೆ, ಏನು ಜನಸೇವೆ ಮಾಡಿ ಇಲ್ಲ ಅಂತಂದ್ರೆ ಕುರ್ಚಿ ಬಿಟ್ಟು ಹೋಗ್ರಿ. ನಿಮ್ಮ ಕಡೆ ಆಗೋದಿಲ್ಲ ಅಂತಂದ್ರೆ ಕುರ್ಚಿ ಬಿಟ್ಟು ಹೋಗ್ರಿ. ಬೇಕಾದಷ್ಟು ಜನ ಇದ್ದಾರೆ ಕೆಲಸ ಮಾಡೋರು, ಅಭಿವೃದ್ಧಿ ಮಾಡ್ಬೇಕು, ಅಭಿವೃದ್ಧಿ ಚಿಂತನೆ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ, ಅವ್ರು ಮಾಡ್ತಾರೆ. ನೀವೇನು ಅನಿವಾರ್ಯ ಅಲ್ಲ ಈ ಕ್ಷೇತ್ರಕ್ಕೆ. ನಿಮಗೆ ಜನ ಅಧಿಕಾರ ಕೊಡ್ತಾ ಇರೋದು ನಿಮ್ಮ ಸಾಮ್ರಾಜ್ಯ ಕಟ್ಟಿ ಬೆಳೆಸ್ಲಿಕ್ಕಲ್ಲ. ಈ ಜನರ ಕೆಲಸ ಮಾಡಬೇಕು, ಈ ದೀನ ದಲಿತರ ಕಷ್ಟ ಪರಿಹಾರ ಆಗಬೇಕು, ರೈತರ ಕಷ್ಟ ದೂರ ಆಗಬೇಕು, ಈ ಕ್ಷೇತ್ರದ ಯುವಕರಿಗಾಗಿ ಏನಾದರೂ ಕೆಲಸ ಮಾಡ್ಬೇಕಂತೇಳಿ ನಿಮಗೆ ಜನ ಆರಿಸಿ ತರ್ತಾ ಇದ್ದಾರೆ. ಸುಮಾರು 15 ವರ್ಷ 17 ವರ್ಷ ನೀವು ಒಂದು ದೊಡ್ಡ ಕೈಗಾರಿಕಾ ಸಚಿವರಾಗಿ ಏನು ಕೈಗಾರಿಕೆ ತಂದಿದ್ರಿ? ಈ ಕ್ಷೇತ್ರಕ್ಕೆ ಏನು ಕೊಡುಗೆ ಇದೆ ನಿಮ್ದು? ಈ ಜಿಲ್ಲೆಗೆ ಏನು ಕೊಡುಗೆ ಇದೆ ನಿಮ್ದು? ಒಂದು ನೀವು ಬಿಟ್ಟು ಹೋದ್ಮೇಲೆ 45 ವರ್ಷ ಆಡಿದ ಒಬ್ಬ ಶಾಸಕ ಮಾಡಿದಂತ ಒಂದು ಕೆಲಸ ಅಂತ ತೋರಿಸ್ಕೊಡ್ತದೆ. ಯಾವ್ದಾದ್ರು ಒಂದು ಕೆಲಸ ಇದ್ರೆ ತೋರಿಸ್ಕೊಡ್ರಿ. ಇಷ್ಟೊಂದು ಸುದೀರ್ಘ ಅವಧಿಯಲ್ಲಿ ಒಂದು ನೆನಪಿಡುವಂತ ಒಂದು ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ. ಮತ್ತೆ ಆ ಹೋರಾಟಗಳನ್ನ ಟೀಕೆ ಮಾಡ್ತೀರಿ. ಇವತ್ತು ಜನಪರ ಹೋರಾಟ ಇದೆ ಅಂತೇಳಿ ಎಲ್ಲಾ ಈ ಕ್ಷೇತ್ರದ ಜನ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಬಂದು ನಮಗೆ ಸಹಕಾರ ಮಾಡಿದ್ದಾರೆ. ಅಂತದ್ ಬಿಟ್ಟು ಅಂತ ಟೀಕಿಸುವುದರಿಂದ ಈ ಕ್ಷೇತ್ರದ ಎಲ್ಲ ರೈತರಿಗೆ ನೀವು ಅವಮಾನ ಮಾಡಿದಂತಾಗಿದೆ. ಈ ಕ್ಷೇತ್ರದ ಪ್ರತಿಯೊಂದು ನಾಗರಿಕರಿಗೆ ಅವಮಾನ ಮಾಡ್ತಾ ಇದ್ದೀರಿ ನೀವು. ಇದನ್ನು ಬಿಟ್ಟು ಈಗಲಾದರೂ ಎಚ್ಚರಿಕೆಯಿಂದ ಮಾತಾಡೋದನ್ನು ಕಲೀರಿ.